ಎಸ್ಸಿ ಅನುದಾನ ಗ್ಯಾರಂಟಿ ಯೋಜನೆ ಬಳಕೆಗೆ ವಿರೋಧಿಸಿ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕು ಹಾಗೂ ಬಂಗಾರಪೇಟೆ ತಾಲೂಕು ಶಾಸಕರ ನಿವಾಸದ ಎದುರು ಪ್ರತಿಭಟನೆಗೆ ಕರೆ ನೀಡಲಾಗಿದ್ದು, ಚಿಂತಕ ದಲಿತ ಸಾಹಿತಿ ಕೋಟಿಗಾನಹಳ್ಳಿ ರಾಮಯ್ಯ ಹಾಗೂ ದಲಿತ ಮುಖಂಡ ಎಸ್ ವೆಂಕಟೇಶ್ ನೇತೃತ್ವದಲ್ಲಿ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಆಗಸ್ಟ್ 9ರಂದು 2 ತಂಡಗಳಾಗಿ ಇಬ್ಬರು ಶಾಸಕರ ಮನೆ ಎದುರು ಬಂದು ಒಂದು ದಿನ ಪ್ರತಿಭಟನೆ ನಡೆಸಲಾಗುತ್ತದೆ. ಹೊತ್ತಿ ಉರಿಯುತ್ತಿದೆ ನಮ್ಮ ಮನೆ, ಚಲೋ ದಲಿತ ಶಾಸಕರ ಮನೆ ಎಂಬ ಘೋಷ ವಾಕ್ಯದಡಿ ಪ್ರತಿಭಟನೆ ನಡೆಸಲು ನಿರ್ಧಾರವನ್ನು ಮಾಡಿದ್ದು, ರಾಜ್ಯ ಸರ್ಕಾರ ಎಸ್ಸಿ ಸಮಾಜದ ಅನುದಾನವನ್ನು ಸಮಾಜದ ಅಭಿವೃದ್ಧಿಗೆ ನೀಡುವಂತೆ ಒತ್ತಾಯಿಸಿ ದಲಿತ ಸಮಾಜದ ಕಾಂಗ್ರೆಸ್ ಶಾಸಕರು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರಲಿ ಅನ್ನೋ ದೃಷ್ಟಿಯಿಂದ ಪ್ರತಿಭಟನೆಯನ್ನು ನಡೆಸಲಾಗುತ್ತಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಪ್ರತಿಭಟನೆಗೆ ಹಿರಿಯ ದಲಿತ ಮುಖಂಡರು ಕರೆ ಕೊಟ್ಟಿದ್ದಾರೆ. ಏನು ಈ ತಪ್ಪು ನೀತಿ ಇದೆಯಲ್ಲ, ಈ ಅನ್ಯಾಯ ಸಿಗ್ತಿರಲ್ಲ, ನಮಗೆ ಅದನ್ನು ಪ್ರಶ್ನಿಸ್ತೀವಿ ಮತ್ತು ನಾವು ನ್ಯಾಯವನ್ನು ಪಡೆಯುತ್ತೀವಿ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಕರಪತ್ರಗಳು ನಮ್ಮ ಜೀವಾಳ. ಈ ಕರಪತ್ರಗಳನ್ನು ನಾವು ಪ್ರತಿಯೊಬ್ಬರು ಕೂಡ ಮನಸ್ಸಿನಲ್ಲಿ, ಪ್ರತಿ ದಲಿತರು ಕೂಡ ಮನಸ್ಸಿನಲ್ಲಿ ಇದನ್ನು ಬರೆದುಕೊಳ್ಬೇಕು. ಜೊತೆಗೆ ಈ ಕರಪತ್ರವನ್ನು ಕಾರ್ಯಕರ್ತರಾದರು, ಸಂಘಟನೆಗಳ ನಾಯಕರಾದರು ಪ್ರತಿ ಮನೆಯ ಗೋಡೆಯ ಮೇಲೆ ಅಂಟಿಸೋದಕ್ಕೆ ಕಾರ್ಯಕ್ರಮ ಆಗಬೇಕು. ಆ ಕಾರ್ಯಕ್ರಮ ಇವತ್ತಿಂದಲೇ ಆರಂಭ ಆಗಬೇಕು ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಇದೊಂದು ಅವಕಾಶ. ಯಾಕೆಂತಂದ್ರೆ ಹಿಂದೆ ಇದೇ ರೀತಿಯಲ್ಲಿ ನಾವು ಮುಖ್ಯ ಹಾಕಿದ್ವಿ. ಹಿಂದಿನ ಹೆಜ್ಜೆ ಅದು ಎಲ್ಲ ಶಾಸಕರ, ದಲಿತ ಶಾಸಕರ ಮನೆ ಮುಂದೆ ಗೆರವು ಮಾಡಿದ್ವಿ ಮತ್ತು ಮುಖ್ಯ ಹಾಕಿದ್ವಿ. ಆ ಕಾಲದಲ್ಲಿ ಮಲ್ಲಿಕಾರ್ಜುನ ಖರ್ಗೆಯಿಂದ ಹಿಡಿದು CM ಆಲ್ಮುಖಂ, ಆ ನಂತರ ನಮ್ಮ ಶ್ರೀನಿವಾಸ ಪ್ರಸಾದ್ ಮೈಸೂರು, ಎಲ್ಲ ಶಾಸಕರ ಮನೆಗಳಿಗೂ ಕೂಡ ಮುತ್ತಿಗೆ ಹಾಕಿದ್ವಿ. 2 ಕಡೆಗೆ ಹಿಂಸೆ ಆಯಿತು. ಒಂದು KGF ಅಲ್ಲಿ ರಕ್ತ ಆಗಿತ್ತು. CM ಆಲ್ಮುಖಂ ಅನುಯಾಯಿಗಳಿಂದಾಗಿ ಅವ್ರು ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರಿಂದಾಗಿ ರಕ್ತ ಆಗಿತ್ತು. ಅದೇ ರೀತಿ ಶ್ರೀನಿವಾಸ ಪ್ರಸಾದ್ ಅವರ ಮನೆಯಿಂದ ಅಲ್ಲೇ ಆಯಿತು. ಈಗ ಅಂಥದ್ದೇ ಕಾರ್ಯಕ್ರಮನ ನಾವು ಈ ಶಾಸಕರ ಮನೆ ಹಮ್ಮಿಕೊಂಡಿದ್ದೇವೆ. ಅವ್ರಿಗೆ ನಾವು ಅವ್ರ ಹಿಂಸೆ ಮೂಲಕ ಉತ್ತರ ಕೊಡಕ್ಕೆ ಬಂದರೆ ನಾವು ಕೂಡ ಹಿಂಸೆ ಮೂಲಕ ಉತ್ತರ ಕೊಡ್ತೀವಿ. ಇಲ್ಲ ಚರ್ಚೆ ಮೂಲಕ ಉತ್ತರ ಕೊಡ್ತಿದ್ರೆ ನಾವು ಚರ್ಚೆ ಮೂಲಕ ಅವ್ರಿಗೆ ಮನವರಿಕೆ ಮಾಡ್ಕೊಡ್ತೀವಿ. ನಿಮ್ಮ ಕರ್ತವ್ಯ ಏನು ಅಂತ ನೀವು ಕಣ್ಣು ಕಿವಿ ಮುಚ್ಕೊಂಡಿದ್ದೀರಿ. ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಈ ಮೌನ ಅತ್ಯಂತ ಅಪಾಯಕಾರಿಯಾದ ಮೌನ. ಇದು ನಮ್ಮ ಮುಂದಿನ ಪೀಳಿಗೆಗಳನ್ನು ಗುಲಾಮಗಿರಿ ತಳ್ಳುತ್ತೆ. ಅದರಿಂದ ಎಚ್ಚೆತ್ತುಕೊಳ್ಳಿ ಅಂತ ಹೇಳೋದಕ್ಕೆ, ಎಚ್ಚರಿಸೋದಕ್ಕೋಸ್ಕರ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದು ಕೋಲಾರದಲ್ಲಿ ಬಂಗಾರಪೇಟೆಯಲ್ಲಿ ನಾರಾಯಣ ಸ್ವಾಮಿ ಅವರ ಮನೆ ಕಡೆಯಿಂದ ನಾನೇ ನೇತೃತ್ವ ವಹಿಸ್ತಾ ಇದ್ದೀನಿ. ಮತ್ತು ರೂಪಕಲಾ ಶಶಿಧರ್ ಅವರ ನಿವಾಸದ ಎದುರುಗಡೆಗೆ ನಮ್ಮ ಹಿರಿಯ ಹೋರಾಟಗಾರರಾಗಿರುವಂಥ ಎನ್ ವೆಂಕಟೇಶ್ ಅವರು ನೇತೃತ್ವ ವಹಿಸ್ತಾರೆ. ಇದು ನಾವು ಮತ್ತೆ ಹುಟ್ಟುತ್ತೀವಿ. ಹುಟ್ಟೋದಕ್ಕೋಸ್ಕರ ಪುನರುತ್ಥಾನ. ಇದು ದಲಿತ ಚಳವಳಿ ಮತ್ತೆ ಹುಟ್ಟುತ್ತೆ, ಮತ್ತೆ ಹೊಸ ರೀತಿಯಲ್ಲಿ ಹುಟ್ಟುತ್ತೆ. ಇದುವರೆಗೂ ಕೂಡ ಏನೆಲ್ಲ ರಾಜಕೀಯವಾಗಿ ತನ್ನ ಧ್ವನಿಯನ್ನು ಕಳೆದುಕೊಂಡಿದೆ, ಇನ್ನು ಕೇವಲ 10 ವರ್ಷಗಳಲ್ಲಿ ನಾವು ಮತ್ತೆ ಅದನ್ನು ಪಡಿತಾವೆ. ಅದಕ್ಕೆ ನಡೀತಾ ಇರೋದು ಮೊದಲನೇ ಹೆಜ್ಜೆ ಇದಾಗಿದೆ. ಇನ್ನು ತಾವು ಮಾತಾಡಬೇಕು. ಇನ್ನು ಲೋಕಲ್ ನೀವೇನು ಮಾಡಬೇಕು.